ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ನೋಡ್ಬೋದು ಇಂದಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಾಗಿರ್ತಕ್ಕಂಥ ಟಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ MCQ ಬಗ್ಗೆ ಹೇಳ್ಕೊಡ್ತೀನಿ. ನೋಡ್ಬೋದು ನೀವು ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಈ ವಿಡಿಯೋ ಕೊನೆ ತನಕ ನೋಡಬೇಕಾಗುತ್ತೆ. ಯಾಕಂದರೆ ಟಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭೂನಿರೀಕ್ಷಿತ ಇವನ ಎಲ್ಲ ಮಲ್ಟಿಪಲ್ ಚಾಯ್ಸ್ ನೀವು ಬಿಡಿಸಿದ್ದೇ ಕರೆ ಆಯ್ತಂದರೆ ಬರ್ತಕ್ಕಂಥ ಮುಂದಿನ ಪರೀಕ್ಷೆಯಲ್ಲಿ ಏನು ಮಾಡಪ್ಪ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಅಂದರೆ 30ಕ್ಕೆ 25ಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಪಡಿಬೋದು. ನೋಡ್ಬೋದು ಇಲ್ಲಿ ಟಿ MCQ ನಾನು ಆಲ್ರೆಡಿ 34 ಪ್ರಶ್ನೆಗಳಿಗೆ ಮತ್ತು ಉತ್ತರಗಳೊಂದಿಗೆ ವಿವರಣೆ ಮಾಡಿದ್ದೇನೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ 35ನೇ ಪ್ರಶ್ನೆ ನಾವು ನೋಡುವುದಾದರೆ ನೋಡ್ಬೋದು, ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಈ ಕೆಳಕಂಡ ಯಾವುದನ್ನು ಒಳಗೊಳ್ಳುತ್ತದೆ. ಪ್ರಶ್ನೆ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಫಸ್ಟು ಏನಪ್ಪ ಅಂದ್ರೆ ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಈ ಕೆಳಕಂಡ ಯಾವುದನ್ನು ಒಳಗೊಳ್ಳುತ್ತದೆ ಎಂಬ ಒಂದು ಏನಿದೆ ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿದ್ಧಾಂತ ಇದೆ, ಆಪ್ಷನ್ ಬಿ ಪ್ರಯೋಗಗಳು ಅಂತಿದೆ ಮತ್ತು ವೀಕ್ಷಣೆ, ಆಪ್ಷನ್ ಸಿ ಪ್ರಯೋಗಗಳು ಮತ್ತು ಅಳತೆ, ಆಪ್ಷನ್ ಡಿ ಪ್ರಯೋಗಗಳು ಮತ್ತು ವೀಕ್ಷಣೆ ಮತ್ತು ಅಳತೆ ಅಂತ 4 ಆಗಿರ್ತಕ್ಕಂಥ ಭೂ ಆಯ್ಕೆ ಪ್ರಶ್ನೆ ಇದೆ. ನೀವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಕ್ವಶನ್ ಕರೆಕ್ಟ್ ಓದಿದ ನಂತರ ಇದಕ್ಕೆ ಹತ್ರ ಇರ್ತಕ್ಕಂಥ ಅತಿ ಸಮೀಪವಾಗಿರ್ತಕ್ಕಂಥ ಆನ್ಸರ್ ನಾವು ನೋಡಬೇಕಾಗುತ್ತದೆ. ಇಲ್ಲಿ ಸಿದ್ಧಾಂತ ಆಗುವುದಿಲ್ಲ, ಪ್ರಯೋಗಗಳು ಮತ್ತು ವೀಕ್ಷಣೆಗಳು ಆಗುತ್ತೆ. ಆದರೆ ಮುಂದಿನ ಆಪ್ಷನ್ಗಳು ನೋಡಿ ನಾವು ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಆಪ್ಷನ್ ಸಿ ಪ್ರಯೋಗಗಳು ಮತ್ತು ಅಳತೆನೂ ಕೂಡ ಆಗುತ್ತೆ. ಆದರೆ ಆಪ್ಷನ್ ಡಿ ಇಲ್ಲಿ 3 ಅದಾವೆ. ಏನಂತ ಇದೆ, ಪ್ರಯೋಗಗಳು, ವೀಕ್ಷಣೆ ಮತ್ತು ಅಳತೆ. ಹಾಗಾಗಿ ನಾವು ಏನನ್ಬೋದು, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಆನ್ಸರ್ ಹಾಕಬೇಕು. ನೆಕ್ಸ್ಟ್ 36ನೇ ಪ್ರಶ್ನೆ ನಾವು ನೋಡುವುದಾದರೆ, ಈ ಕೆಳಗಿನ ಯಾವ ಜ್ಞಾನದ ಶಾಖೆಯು ಎಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ. ನೀವು ಸರಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೋಡಬೇಕು. ಇಲ್ಲಿ ಮಾಡುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ. ಹಾಗಾದರೆ ಇಲ್ಲಿ 3 ಆಪ್ಷನ್ ಅಧ್ಯಯನ ಮಾಡ್ತಾರೆ, ಇನ್ನೂ ಒಂದು ಆಪ್ಷನ್ ಮಾಡುವುದಿಲ್ಲ. ಅದು ಯಾವುದಪ್ಪ ಅಂದರೆ ನೋಡ್ಬೋದು, ಆಪ್ಷನ್ ಎ ಮನೋವಿಜ್ಞಾನ ಅಂತ ಇದೆ, ಆಪ್ಷನ್ ಬಿ ಮಾನವಶಾಸ್ತ್ರ, ಸಿ ಭಾಷಾಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ನೋಡ್ಬೋದು ಇಲ್ಲಿ ಸರಿಯಾಗಿರ್ತಕ್ಕಂಥ ಮಾಡುವುದಿಲ್ಲ ಅಂತಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಇದು ಏನಪ್ಪ ಅಂದರೆ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ. ಇವು 3 ಅಧ್ಯಯನ ಮಾಡ್ತಾರೆ. ಯಾವಪ್ಪ ಅಂದರೆ ಮನೋವಿಜ್ಞಾನ ಮಾಡ್ತಾರೆ ಮತ್ತು ಮಾನವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಇವು ಪ್ರಮುಖವಾಗಿರ್ತಕ್ಕಂಥ ಅಧ್ಯಯನ ಮಾಡುವ ಒಂದು ಶಾಖೆ ಅಂತ ಹೇಳ್ಬೋದು. ಹಾಗಾದರೆ 37ನೇ ಪ್ರಶ್ನೆ ನೋಡುವುದಾದರೆ, ಮನೋವಿಜ್ಞಾನದ ಮೊದಲ ಪಂಥಶಾಲೆ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ ಎ ಮನೋವಿಜ್ಞಾನ ವಿಶ್ಲೇಷಣೆ ಪಂಥ, ಬಿ ವರ್ತನಾ ಪಂಥ, ಸಿ ರಚನಾ ಪಂಥ, ಡಿ ಕಾರ್ಯಾತ್ಮಕ ಪಂಥ ಅಂತ ಇದೆ. ಇದಕ್ಕೆ ನೋಡ್ಬೋದು ಮನೋವಿಜ್ಞಾನದ ಮೊದಲ ಪಂಥಶಾಲೆ ನಾವು ಚರ್ಚೆ ಮಾಡಿದ್ದೇವೆ. ಇದಕ್ಕೆ ಸರಿಯಾದ ಉತ್ತರ ಇದಾಗುತ್ತೆ, ರಚನಾ ಪಂಥ. ಹಾಗಾಗಿ ನಾವು ಏನು ಮಾಡಬೇಕು, ಸಿ ಆಗಿರತಕ್ಕಂಥ ಆಪ್ಷನ್ ಹಾಕಬೇಕಾಗುತ್ತೆ. 38 ಪ್ರಶ್ನೆ ನೋಡುವುದಾದರೆ, ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ. ಅಂದರೆ ಪ್ರಮುಖವಾಗಿ ನೋಡ್ಬೋದು, ಆಪ್ಷನ್ ಎ ಸಲಹಾ ಮನೋವಿಜ್ಞಾನ ಅಂತಿದೆ, ಆಪ್ಷನ್ ಬಿ ಶೈಕ್ಷಣಿಕ ಮನೋವಿಜ್ಞಾನ, ಆಪ್ಷನ್ ಸಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಡಿ ಚಿಕಿತ್ಸಾ ಮನೋವಿಜ್ಞಾನಕ್ಕೆ. ನಾವು ನೋಡ್ಬೋದು ಈ ಪ್ರಶ್ನೆಯಲ್ಲೇ ನಾವು ಆನ್ಸರ್ ಹುಡುಕ್ಬೋದು. ಏನಂತಂದರೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಏನಪ್ಪ ಪತ್ತೆ ಹಚ್ಚಲು. ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಚಿಕಿತ್ಸಾ ಮನೋವಿಜ್ಞಾನ ಅಂತ ನಾವು ಹೇಳ್ಬೋದು. ಇದಕ್ಕೆ ಈಸಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಆಗುತ್ತೆ ಡಿ. ಹಾಗಾಗಿ ಈಗ ನಾವು ನೋಡಿ ವಿದ್ಯಾರ್ಥಿಗಳೇ, 39ನೇ ಪ್ರಶ್ನೆ ನಾವು ನೋಡೋದಾದರೆ ನೋಡ್ಬೋದು, ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಅನ್ನೋ ಪ್ರಶ್ನೆ ಇದೆ. ಆಪ್ಷನ್ ಎ ಸಲಹಾ ಮನೋವಿಜ್ಞಾನ, ಆಪ್ಷನ್ ಬಿ ಅನ್ವಯಿಕ ಮನೋವಿಜ್ಞಾನ, ಆಪ್ಷನ್ ಸಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಡಿ ಶುದ್ಧ ಮನೋವಿಜ್ಞಾನ ಅಂತ 4 ಆಗಿರ್ತಕ್ಕಂಥ ಭೂ ಆಯ್ಕೆಯಲ್ಲಿ ನಾವು ನೋಡ್ಬೋದು. ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಯಾವುದಪ್ಪ ಅಂದರೆ ಸಾಮಾನ್ಯ ಮನೋವಿಜ್ಞಾನ ಆಗಿರ್ತಕ್ಕಂಥ ಒಂದು ಶಾಖೆ. ಹಾಗಾಗಿ ನಾವು ಆಪ್ಷನ್ ಸಿ ಇದೆ, ಇಲ್ಲಿ ಸಿ ಅಂತ ನಾವು ಹಾಕಬೇಕಾಗುತ್ತೆ. ಹಾಗಾದರೆ 40ನೇ ಪ್ರಶ್ನೆ ನೋಡುವುದಾದರೆ, ಬುದ್ಧಿಶಕ್ತಿಯನ್ನು ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಆಪ್ಷನ್ ಎ ಔದ್ಧಿಕ ಮನೋವಿಜ್ಞಾನ, ಆಪ್ಷನ್ ಬಿ ಸಾಮಾನ್ಯ ಮನೋವಿಜ್ಞಾನ, ಆಪ್ಷನ್ ಸಿ ಶೈಕ್ಷಣಿಕ ಮನೋವಿಜ್ಞಾನ, ಆಪ್ಷನ್ ಡಿ ವ್ಯಕ್ತಿತ್ವ ಮನೋವಿಜ್ಞಾನ ಇದೆ. ನೋಡ್ಬೋದು ನಾವು ಬುದ್ಧಿಶಕ್ತಿ IQ ಏನು ಮಾಡ್ತೀವಿ, ಆ ವಿವರಣೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಏನು ಮಾಡ್ತೇವಪ್ಪ ಅಂದ್ರೆ ಸಾಮಾನ್ಯ ಮನೋವಿಜ್ಞಾನದಲ್ಲಿ ನಾವೇನು ಮಾಡ್ತೇವೆ, ಅದನ್ನು ಅಧ್ಯಯನ ಮಾಡಲಾಗುತ್ತದೆ. ಹಾಗಾಗಿ ಆಪ್ಷನ್ ಬಿ ಹಾಕಬೇಕಾಗುತ್ತೆ.
ಹಾಗಾಗಿ 41ನೇ ನಾವು ಪ್ರಶ್ನೆ ನೋಡುವುದಾದರೆ ಅಂತರಾವಲೋಕನ ವಿಧಾನ ಒಂದು ಏನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಏನು ವಸ್ತುನಿಷ್ಠವಾದದ್ದ, ಆಪ್ಷನ್ ಬಿ ವ್ಯಕ್ತಿನಿಷ್ಠವಾದದ್ದ, ಮತ್ತು ಆಪ್ಷನ್ ಸಿ ಸಮಂಜಸವಾದದ್ದು, ಆಪ್ಷನ್ ಡಿ ವಿಶ್ವಾಸಾರ್ಹವಾದದ್ದು ಅಂತ ಇದೆ. ಹಾಗಾಗಿ ನಾವು ನೋಡ್ಬೋದು ಅಂತರ್ಲೋಕನ ವಿಧಾನ ಒಂದು ವ್ಯಕ್ತಿನಿಷ್ಠವಾಗಿರ್ತಕ್ಕಂಥ ಒಂದು ಇದು ಆಗಿರ್ತದೆ ವಿಧಾನ. ಹಾಗಾಗಿ ಆಪ್ಷನ್ ಬಿ ಹಾಕಬೇಕು. ಹಾಗೂ 42ನೇ ಪ್ರಶ್ನೆ ನೋಡೋಣ. ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು ಯಾವುದು? ಏನು ಅಂತರ್ವೀಕ್ಷಣಾ ವಿಧಾನ ಅನ್ನೋದಿದೆ, ಅದನ್ನು ಟೀಕಿಸಿದ ಮನೋವಿಜ್ಞಾನಿಗಳು ಯಾರ್ಯಾರಪ್ಪ ಅಂತಂದೇಳಿ ನಾವು ನೋಡಿದಾಗ ಆಪ್ಷನ್ ಎ ಗೆಸ್ಟಾಲ್ವಾದಿಗಳನ್ನ, ಆಪ್ಷನ್ ಸಿ ವರ್ತನವಾದಿಗಳನ್ನ, ಏನು ಕ್ರಿಯಾತ್ಮಕವಾದಿಗಳನ್ನ ಮತ್ತು ರಚನಾತ್ಮಕವಾದಿಗಳನ್ನು ಅನ್ನೋ ಬಹು ಆಯ್ಕೆ ಪ್ರಶ್ನೆ ಇದೆ. ನೋಡ್ಬೋದು ನಾವು ಅಂತರ್ವೀಕ್ಷಣಾ ಆಗಿರ್ತಕ್ಕಂಥ ವಿಧಾನವನ್ನು ಟೀಕಿಸಿದ ಆಗಿರ್ತಕ್ಕಂಥ ಮನೋವಿಜ್ಞಾನಿಗಳು ನೋಡ್ಬೋದು, ವರ್ತನವಾದಿಗಳು ನಾವು ನೋಡ್ಬೋದು. ಹಾಗಾಗಿ ಇದು ಆಪ್ಷನ್ ಬಿ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ಬೋದು ಈ ಇಂದಿನ ವಿಡಿಯೋದಲ್ಲಿ ನಾನು 42ನೇ ಪ್ರಶ್ನೆ ಮಟ್ಟ ನಾನು ಬಹು ಆಯ್ಕೆಯೊಂದಿಗೆ ನಾನು ಉತ್ತರಗಳನ್ನು ವಿವರಣೆ ಸಹಿತವಾಗಿ ಕೊಟ್ಟಿದ್ದೀನಿ. ಹಾಗಾಗಿ ಮುಂದಿನ ಇದಕ್ಕೆ ಸಂಬಂಧಪಟ್ಟ ಟಿಗೆ MCQ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳಿಗಾಗಿ ನೀವು ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಬಹುದು. ಹಾಗೂ ಇದು TT ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ನಾನು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಫಸ್ಟು ಈ ತರಗತಿಗಳನ್ನು MCQ ಆಧಾರಿತವಾಗಿ ನಾನು ಹೇಳ್ತಾ ಹೋಗ್ತೀನಿ. ವರ್ಲ್ಡ್ ಮಲ್ಟಿಪಲ್ಸ್ ಬಹು ಆಯ್ಕೆ ಪ್ರಶ್ನೆಗಳು ಅದರೊಂದಿಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನೀವು ಮುಂದೆ ಬರ್ತಕ್ಕಂಥ ಎಲ್ಲ TT ಪರೀಕ್ಷೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇವು ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಇದೇ ಥರದ ಒಂದು ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.